ಕನ್ನಡ ನಮ್ಮ ಮಾತೃಭಾಷೆ. ಕರ್ನಾಟಕದಲ್ಲಿರುವಂಥವರು ಪ್ರತಿಯೊಬ್ಬರು ಹೊತ್ತು ಸಹ ಕನ್ನಡವನ್ನು ಕಲಿಬೇಕು. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಇವತ್ತು ಪ್ರಾಥಮಿಕ ಶಾಲೆಯಿಂದ 1ನೇತೆಯಿಂದ ಅದು ಇಂಜಿನಿಯರಿಂಗ್ ಇರಲಿ, ಮೆಡಿಕಲ್ ಇರಲಿ, ಯಾವುದೇ ಭಾಷೆ ಇರಲಿ, ಫಾರ್ಮಸಿ ಇರಲಿ, ನರ್ಸಿಂಗ್ ಇರಲಿ, ಒಂದು ಕಡ್ಡಾಯವಾಗಿ ಒಂದು ವಿಷಯ ಇವತ್ತು ಸಹ ಕನ್ನಡ ಇರಬೇಕು. ಅವ್ರು ಹೊರ ರಾಜ್ಯದವರು ಕೂಡ ಇಲ್ಲಿ ಈ ನಾಡಿನಲ್ಲಿ ಈ ಭೂಮಿಯಲ್ಲಿ ತಾವು ಕನ್ನಡವನ್ನು ಕಲಿಬೇಕು ಅಂತ ಹೇಳ್ತಿದ್ರು ಸರ್. ಅನೇಕ ಸಲ ಕೇಂದ್ರ ಸರ್ಕಾರಗಳು ಬಹಳಷ್ಟು ಗೊಂದಲಗಳನ್ನ ಇವತ್ತು ಸಹ ಅನೇಕ ಸಲ ಸೃಷ್ಟಿ ಮಾಡಿದ್ದಾರೆ. ಈಗ ಅದನ್ನು ಕೂಡ ನಡೀತಾ ಇದೆ, ತಮಿಳುನಾಡಿನಲ್ಲಿ ನಡೀತಾ ಇದೆ, ಬೇರೆ ಕಡೆ ನಡೀತಾ ಇದೆ. ಇವತ್ತು ನಮ್ಮ ಪ್ರಪ್ರಥಮ ಆದ್ಯತೆ ಇವತ್ತು ಸಹ ಯಾವುದೇ ಕರ್ನಾಟಕದಲ್ಲೇ ಕನ್ನಡದ ಆದ್ಯತೆ ಸರ್. ಅದು ನಮ್ಮ ಅಸ್ಮಿತೆ ಇವತ್ತು ಸರ್, ನಮ್ಮ ಐಡೆಂಟಿಟಿ ಕನ್ನಡದ. ಅದು ಕೇಳ್ತಾರಲ್ಲ, ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀನು ಕನ್ನಡಿಗನಾಗಿರು ಅಂತೇಳಿ. ಅವನು ವಿದೇಶದಾಗಿರ್ಬಹುದು, ಅದವ ಇಲ್ಲಿಯವ ಈ ಮಣ್ಣಿನಿಂದ, ಈ ನೀರಿಂದ, ಈ ಇದರಲ್ಲಿ ಜನ್ಮ ಕೊಡ್ತಾ ಇದ್ದವನು ಇವತ್ತು ಅಮೆರಿಕಾದಾಗಿದ್ರು ಅವನು ಕನ್ನಡಿಗ ಆಗ್ತದೆ ಸರ್. ನಾನು ಹೋಗ್ತೀನಿ ಅನೇಕ ಕಡೆ, ವಾಶಿಪೇರ್ ವಾಲಿಕರ್ ಅವರು ವಿದೇಶದಲ್ಲಿ ಹೋದಾಗ ಬಹುಶಃ ನಮಗದ ಅರಿವು ಇಲ್ಲ. ಆದರೆ ನಮ್ಮ ಯುವಕರು, ನಮ್ಮ ಸಹೋದರ ಸಹೋದರಿಯರು, ಅಲ್ಲಿ ಹಿರಿಯರು ಇವತ್ತು ಅಮೆರಿಕ ಹೋಗ್ಬೇಕು, ಜರ್ಮನಿ ಹೋಗ್ಬೇಕು, ಸಣ್ಣ ಸಣ್ಣ ದೇಶದಲ್ಲಿ ಹೋದಾಗ ಕೂಡ ಅವರು ಕನ್ನಡ ಸಂಘಗಳಿದಾವ, ಕರ್ನಾಟಕ ಸಂಘಗಳಿದಾವ. ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮಗೆ ಕರ್ಕೊಂಡು ಒಬ್ಬರು ಇಂಡಸ್ಟ್ರಿ ಮಿನಿಸ್ಟರ್ ಬಂದಿದ್ದಾರಲ್ಲಪ್ಪ ಬರ್ರಿ ನೀವು ಅಂತ ಕರ್ಕೊಂಡು ಹೋಗಿ ಫಂಕ್ಷನ್ ಆರ್ಗನೈಸ್ ಮಾಡಿ ನಮ್ಮೆಲ್ಲರಿಗೂ ಮಾತನಾಡಿ ಚರ್ಚೆ ಮಾಡಿ ಬೇರೆ ಬಿಸ್ನೆಸ್ ಮನ್ಗಳನ್ನು ಕೂಡ ತಗೊಂಡು ನಮ್ಗೆ ಊಟ ಹಾಕಿ ಕಳಿಸ್ತಾ ಇರ್ತದೆ. ಅದು ಅಭಿಮಾನ, ಕನ್ನಡದ ಅಭಿಮಾನ. ಎಲ್ಲೇ ಇರಲಿ ಮತ್ತೆ ಹೇಳ್ತಾರೆ, ನಾನು ಈ ಊರವ್ರಿ ನಮ್ಮ ಸಂಬಂಧಿಕರು ನಿಂತವ್ರಿ ಅಂತೇಳಿ. ಜರ್ಮನಿ ಇದ್ದಾಗ ನಾನು ಇಂಥ ಕಾಲೇಜ್ ಕಲ್ತಿದ್ರಿ, ಬೇಲ್ಡೆ ಕಲ್ತಿದ್ರಿ, ಹುಬ್ಬಳ್ಳಿ ಕಾಲೇಜ್ನಾಗ ಕಲ್ತಿದ್ರಿ, ಕೇಲಾಗ ಕಲ್ತಿದ್ರಿ, ಹಿಂಗ್ರಿ ನಮ್ಮ ಸಂಬಂಧಿಕರು ನಿಂತವ್ರು ಅದಾರ್ರಿ, ಚಿಕ್ಕೋಡಿಯಾಗಿದ್ದವ್ರು ಅದಾರ್ರಿ, ಬಿಜಾಪುರ ನಗರದಾಗಿಂತವ್ರು, ಬೆಳಗಾವದಾಗಿದ್ದಾರೆ, ಹುಬ್ಬಳ್ಳಿಯಾಗಿದ್ದಾರೆ. ಹಿಂಗ ಅಷ್ಟಂತೂ ಆ ಅಭಿಮಾನ ಇವತ್ತು ಸಹ ಬಹಳ ಮಾತು. ಮತ್ತಿದೆಲ್ಲದಕ್ಕೂ ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ. ನಾನು ಬಹಳ ಸಲ ಹೇಳಿದ್ದೀನಿ, ಇವತ್ತು ಕನ್ನಡಕ್ಕೆ ಅನೇಕ ನಮ್ಮ ಹಿರಿಯರು ತಮ್ಮ ತ್ಯಾಗ ಬಲಿದಾನದಿಂದ ಇವತ್ತು ಕನ್ನಡವನ್ನು ಉಳಿಸಿ ಬೆಳೆಸಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಹಿಡ್ಕೊಂಡು ಇನ್ನಿತರ ದ ರಾ ಬೇಂದ್ರೆ ಹಿಡ್ಕೊಂಡು ಅನೇಕ ಜನ ಇವತ್ತು ದಿವಸ. ಮತ್ತು ನಾವು ಹೆಮ್ಮೆ ಪಡ್ಬೇಕು ಇವತ್ತು ದಿವಸ. ವಿಜಯಪುರ ಜಿಲ್ಲೆಯವರು ಅಣ್ಣ ಬಸವಣ್ಣನವ್ರಿಗೆ ಜನ್ಮ ಕೊಟ್ಟಂತವ್ರು ಇವತ್ತು ಬಹುಶಃ ಬಸವಾದಿ ಶರಣರಂತ ಶ್ರೇಷ್ಠ ಕೊಡುಗೆ ಕನ್ನಡಕ್ಕೆ ಬೇರೆ ಯಾರು ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಅಂದು 12ನೇ ಶತಮಾನದಲ್ಲಿ ಎಲ್ಲರೂ ಕೂಡ ಸಂಸ್ಕೃತಮಯ ಆಗಿತ್ತು, ಎಲ್ಲವೂ ಕೂಡ ಸಂಸ್ಕೃತಮಯ ಆಗಿತ್ತು. ದೇವ್ರ ಮುಂದೆ ಹೋಗಿ ಸಂಸ್ಕೃತನಲ್ಲೇ ನೀವು ಪ್ರಾರ್ಥನೆ ಮಾಡ್ತಿದ್ರಿ.